ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿಂದ ರಾತ್ರಿ ತನಕ ನನ್ನ ಡೈಲಿ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಸೊ ಬಿಸಿಬೇಳೆಬಾತ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಕೂಡ. ಅವರಿಗೆ ಬಿಸಿಬೇಳೆಬಾತ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವ್ರ ಬರ್ತ್ಡೇಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಸೊ ಬಿಸಿಬೇಳೆಬಾತೇ ಮಾಡಿಬಿಡೋಣ ಅಂತ. ಸ್ವೀಟು ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ಸ್ವೀಟೆಲ್ಲ ಏನೂ ಮಾಡ್ತಾ ಇಲ್ಲ ಇವತ್ತು. ರಾತ್ರಿನೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆದರೆ ಆಗಲೇ ಇಲ್ಲ. ಹಾಗಾಗಿ ಬೆಳಿಗ್ಗೆನೇ ಬೇಗ ಎದ್ದು ಮಾಡಿದ್ರಾಯ್ತು ಅಂತ. ಸೊ ತರಕಾರಿ ಕಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಬಿಸಿಬೇಳೆಬಾತು ರೆಡಿ ಆದಂಗೆನೆ. ಹಾಗೆ ಬಿಸಿಬೇಳೆಬಾತ್ ಮಾಡೋದಕ್ಕೆ ಇವಾಗ ಎಲ್ಲ ತರಕಾರಿನೂ ಕೂಡ ನಾನು ತೊಳ್ಕೊಳ್ಳೋದಕ್ಕೆ ಅಂತಂದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟು ಬೀನ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ವಾರ ಪೂರ್ತಿಯಾಗಿ ನಾನು ಒಂದೊಂದೇ ತಿಂಡಿನ ಮಾಡ್ತೀನಿ. ಮತ್ತೆ ಮಾಡಿರೋ ತಿಂಡಿನ ನಾನು ರಿಪೀಟಾಗಿ ಮಾಡೋದಿಲ್ಲ. ಯಾಕಂದರೆ ನನ್ನ ಮಗಳು ತುಂಬ ಹಠ ಮಾಡ್ತಾಳೆ. ಸೇಮ್ ಮೊನ್ನೆ ಮಾಡಿದ್ದೆ ಮತ್ತೆ ಮಾಡಿದೀಯ ಅಂತ. ಹಾಗಾಗಿ ನಾನು ಆ ವಾರ ಪೂರ್ತಿ ಏನು ತಿಂಡಿ ಮಾಡಿರ್ತೀನೋ ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ಅನಿಸ್ಬಿಡುತ್ತೆ. ಇಲ್ಲ ರಾತ್ರಿ ಮಲ್ಕೊಳ್ಳುವಾಗಲೂ ಅಷ್ಟೇ ಏನಪ್ಪ ತಿಂಡಿ ಮಾಡೋದು ಅಂತ ಅನಿಸುತ್ತೆ. ಹಾಗಾಗಿ ನಾನು ಪ್ಲ್ಯಾನ್ ಹಾಕ್ಕೊಂಡ್ಬಿಟ್ಟಿರ್ತೀನಿ ಇವತ್ತು ಇದು ಮಾಡಬೇಕು ಅಂತ. ಕೆಲವೊಂದು ಸಲ ಮಾತ್ರ ಮಿಸ್ ಆಗಿಬಿಡುತ್ತೆ, ಏನಾದರೂ ಇಂಗ್ರೀಡಿಯೆಂಟ್ ಇಲ್ಲ ಅಂದರೆ ಮಾತ್ರ. ಹಾಗೆ ನಾನು ಸೈಡ್ಗೆ ಅಲ್ಲಿ ಜೀರಿಗೆ ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. 1, 2, 3 ಮಂತ್ಸಿಂದ ನನಗೆ ಜೀರಿಗೆ ವಾಟ್ರು, ಸೋಂಪು ವಾಟ್ರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಹಾಗೆ ರಾತ್ರಿ ಮಲ್ಕೊಳ್ಳುವಾಗಲೂ ನಾನು ಕುಡಿತೀನಿ. ಸೊ ಊಟ ಎಲ್ಲ ಚೆನ್ನಾಗಿ ಡೈಜೆಷನ್ ಆಗ್ತಾಯಿದೆ ಅಂತ ನಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಜೀರಿಗೆ ವಾಟ್ರು ಕುಡಿಬೇಕು. ಮಲ್ಕೊಳ್ಳೋವರೆಗೂ ಅಷ್ಟೇ ಜೀರಿಗೆ ಸೋಂಪೆಲ್ಲ ಮಿಕ್ಸ್ ಮಾಡಿ ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಯಾರಿಗಾದರೂ ಇದೆ, ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ಅವರೆಲ್ಲ ಕುಡಿಬೋದು. ಅದ್ರ ಜೊತೆಗೆ ಸ್ವಲ್ಪ ಅಜ್ವಾನ ಈ 3 ಕೂಡ ಹಾಕಿಬಿಟ್ಟು ಕುದಿಸ್ಬೋದು. ಅಥವಾ ನೀವು ರಾತ್ರಿನೇ ನೆನೆ ಇಡಬೇಕಂದ್ರೂ ಕುಡಿಬೋದು. ನನಗೆ ನೆನೆ ಇಡೋದಕ್ಕೆ ನೆನಪಾಗಲ್ಲ. ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಬಿಟ್ಟು ನಾನು ಕುದಿಸ್ಕೊಂಡು ಕುಡಿತೀನಿ. ಬಿಸಿಬೇಳೆಬಾತ್ಗೆ ಕೆಲವೊಬ್ಬರು ಬೀಟ್ರೋಟು, ಕ್ಯಾರೆಟು ಎಲ್ಲನೂ ಕೂಡ ಹಾಕ್ತಾರೆ. ನಾನು ಬೀಟ್ರೋಟನ್ನು ಕೆಲವೊಂದು ಸಲ ಹಾಕ್ತೀನಿ ಅಷ್ಟೇ. ಪ್ರತಿ ಸಲನೂ ಬೀಟ್ರೋಟ್ ಹಾಕಲ್ಲ. ಬೀಟ್ರೋಟ್ ಇದ್ದರೆ ಹಾಕ್ತೀನಿ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಬಿಸಿಬೇಳೆಬಾತೆಲ್ಲ ಕೆಂಪು ಕಲರೇ ಪಿಂಕಿಶ್ ಆಗಿ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಕೆಲವೊಂದು ಸಲ. ಜಾಸ್ತಿ ಹಾಕಲ್ಲ. ಹಾಕಿದ್ರೂ ಒಂದು ಅರ್ಧ ಬೀಟ್ರೋಟ್ ಹಾಕ್ತೀನಿ. ಇವತ್ತು ಬೀಟ್ರೋಟ್ ಇರಲಿಲ್ಲ ಹಾಗಾಗಿ ಸೊ ಇರೋದನ್ನೇ ಹಾಕಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತೀನಿ. ನಮ್ಮ ಹಸ್ಬೆಂಡ್ಗೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ. ಬಟ್ ನಂಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಬಿಸಿಬೇಳೆಬಾತಿಗೆ. ಆದರೂ ಕೂಡ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಅವ್ರಿಗೆ ಇಷ್ಟ ಆಗಲ್ಲ ಅಂದರೂ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ತರಕಾರಿ ಅನ್ನೋದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಬೀನ್ಸು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ವ ಬಟಾಣಿ ಕಾಳು ನೆನೆ ಇಡೋದು ಮರ್ತೋದೆ ಅಂತ. ಹಾಗಾಗಿ ಕಡಲೆ ಮತ್ತು ಶೇಂಗಾನ ಹಾಕಿದ್ದೀನಿ. ಶೇಂಗಾನ ನೆನೆಸಿಟ್ಟು ಕೂಡ ಹಾಕ್ಕೋಬೋದು. ಹಾಗೆ ನಾನು ಬೇಳೆ, ಅಕ್ಕಿ ಎಲ್ಲ ತೊಳೆದಿರ್ತೀನಲ್ವ, ಆ ನೀರನ್ನ ಈ ರೀತಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿರ್ತೀನಿ. ಚೆಲ್ಲೋದಿಲ್ಲ. ಅದನ್ನು ಗಿಡಗಳಿಗೆ ಹಾಕ್ಕೊತೀನಿ. ಆವಾಗ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಪ್ರತಿದಿನ ಈ ಥರ ಮಾಡ್ತೀನಿ ನಾನು. ಅಕ್ಕಿ, ಬೇಳೆ ತೊಳೆದಿರೋ ನೀರೆಲ್ಲ ತುಂಬ ಪೋಷಕಾಂಶ ಇರುತ್ತಲ್ವ. ಸೊ ಹಾಗಾಗಿ ಹಾಗೆ ಚೆಲ್ಲೋ ಬದಲು ಗಿಡಗಳಿಗೆ ಹಾಕಬೇಕು. ಹಾಗಾಗಿ ನನ್ನ ಗಿಡಗಳು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ಗಿಡಗಳನ್ನ ಹಾಕಿದ್ರೂ ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕು, ಕೇರ್ ಮಾಡಬೇಕು, ನೀರು ಹಾಕಬೇಕು. ಸೊ ಗೊಬ್ಬರನೂ ಕೂಡ ಹಾಕಬೇಕಾಗುತ್ತೆ. ಅವಾಗವಾಗ ಹಾಕ್ತಾ ಇರ್ತೀನಿ. 3 ಮಂತ್ಸ್ ಒನ್ಸ್ ಅಷ್ಟೇ ನಾನು ಗೊಬ್ಬರ ಹಾಕೋದು. ಹೂವಿನ ಗಿಡಗಳಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಗಿಡಗಳನ್ನ ಕೂಡ. ಬೆಳಿಗ್ಗೆನೇ ಬಿಸಿಬೇಳೆಬಾತನ್ನ ರೆಡಿ ಮಾಡಿಟ್ಟೆ. ಒಂದು 6:30 ಅಷ್ಟೊತ್ತಿಗೆ ನನಗೆ ಬಿಸಿಬೇಳೆಬಾತು ರೆಡಿ ಆಯಿತು. ನನ್ನ ಹಸ್ಬೆಂಡ್ ಎದ್ದು ಬಂದರು. ಆವಾಗ ನನ್ನ ಮಗ ವಿಶ್ ಮಾಡ್ತಾ ಇದ್ದಾನೆ, ಹ್ಯಾಪಿ ಬರ್ಡೇ ಪಪ್ಪ ಅಂತ. ಅವನಿಗೆ ಇವಾಗೆಲ್ಲ ಗೊತ್ತಾಗುತ್ತೆ ಬರ್ಡೇ ಅಂತಂದರೆ ಕೇಕ್ ಕಟ್ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ ಅಂತೆಲ್ಲ ಗೊತ್ತಾಗ್ಬಿಟ್ಟಿದೆ. ಹಾಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೆ. ಬಿಸಿಬೇಳೆಬಾತ್ ಜೊತೆಗೆ ಸ್ವಲ್ಪ ಖಾರ ಬುಂದಿನ ಕೂಡ ಇಟ್ಟಿದ್ದೀನಿ. ಅದಿದ್ದರೆ ಸ್ವಲ್ಪ ಟೇಸ್ಟ್ ಬರುತ್ತಲ್ವ. ಸೊ ಬಿಸಿಬೇಳೆಬಾತ್ ತಿನ್ನೋಕ್ಕೆ ಅವಳು ಅಷ್ಟೊಂದು ಇಷ್ಟಪಡಲ್ಲ ಬಿಸಿಬೇಳೆಬಾತು. ಆದ್ರೂ ಕೂಡ ಇಟ್ಟಿದ್ದೆ. ನಾನು ಸ್ವೀಟ್ ಏನೂ ಮಾಡಿರಲಿಲ್ಲ. ಅಮ್ಮಂಗೆ ಹೇಳಿದ್ದೆ ಕೇಸರಿಬಾತ್ ಮಾಡೋಕ್ಕೆ. ಸೊ ಕೇಸರಿಬಾತನ್ನ ಕೊಟ್ಟು ಕಳಿಸಿದ್ರು ಅಮ್ಮ. ಹಾಗೆ ನನ್ನ ತಮ್ಮಂದು ಬರ್ಡೇ ಇತ್ತು ಅವತ್ತಿನ ದಿನವೇ
ಹಾಗಾಗಿ ಅಮ್ಮನೂ ಕೂಡ ಸ್ವೀಟನ್ನು ಮಾಡಿದ್ರು. ಹಾಗೆ ಅವತ್ತೇ ನಮ್ಮ ಮನೆಗೆ ಬೆಡ್ ಕೂಡ ಬಂದಿತ್ತು. ಸೊ ಕಾಟನ್ನ ಆರ್ಡರ್ ಮಾಡಿದ್ವಿ. ಸೊ ಈ ಥರ ಹೈಡ್ರಾಲಿಕ್ ಕಾಟನ್ನ ಆರ್ಡರ್ ಮಾಡಿದ್ವಿ. ಅವರು ಫಿಕ್ಸ್ ಮಾಡೋದಕ್ಕೆ ಅಂತ ಬಂದಿದ್ರು. ಹಾಗಾಗಿ ನನಗೆ ಅವತ್ತಿನ ದಿನ ಏನು ಕೆಲಸ ನೆಕ್ಸ್ಟ್ ಮಾಡೋದಕ್ಕಾಗಲಿಲ್ಲ. ಸೊ ಬೆಳಿಗ್ಗೆನೇ ಬಿಸಿಬೇಳೆ ಭಾತನ್ನ ಮಾಡಿಟ್ಟಿದ್ನಲ್ವ, ಸೊ ಮಧ್ಯಾಹ್ನಕ್ಕೂ ಕೂಡ ಅದೇ ಇತ್ತು. ಸೊ ನೋಡ್ತಾ ಇದ್ದೆ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ, ಹೇಗಿದೆ ಕ್ವಾಲಿಟಿ, ಕುಷನ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಯಾರಿಗಾದ್ರೂ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದು ನನ್ನ ಮಗಳ ರೂಮ್ಗೆ ಅಂತ ನಾನು ತರಿಸಿದ್ದು. ರೂಮ್‌ಗೆ ಈ ಕಾಟು ತುಂಬಾನೇ ದೊಡ್ಡದು ಅನಿಸ್ತಾ ಇದೆ. ನಾವು ತರಿಸಿದ್ದು ಕ್ವೀನ್ ಸೈಜು ಆದರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗ್ತಿದೆ. ಒಂದು 3 ಮೆಂಬರ್ಸ್ ಆರಾಮಾಗಿ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ನಾವು 2 ಮೆಂಬರ್ಸ್‌ಗಷ್ಟೇ ಅಂತಂದು ತರಿಸಿದ್ವಿ. ನೋಡೋಣ ಇಬ್ಬರು ಮಕ್ಕಳು ಮಲ್ಕೊಂತಾರ ಏನೋ ಅಂತ. ಆದರೆ ನನ್ನ ಮಗಳು ಮಾತ್ರ ಇಲ್ಲಿ ರೆಗ್ಯುಲರ್ ಆಗಿ ಮಲ್ಕೊತಾ ಇದ್ದಾಳೆ. ಸೊ ಈಗ ಈ ಕಡೆನೂ ಗ್ಯಾಪ್ ಬಿಟ್ಟಿದ್ದೀವಿ, ಆ ಕಡೆನೂ ಗ್ಯಾಪ್ ಬಿಟ್ಟಿದ್ದೀವಿ. ಅದಕ್ಕೆ ಫಿಲ್ ಆಗಿದೆ ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ಸ್ವಲ್ಪ ಸ್ಪೇಸ್ ಏನು ಬಿಡೋದು ಬೇಡ, ಈ ಸೈಡು ಫುಲ್ಲು ಗೋಡೆ ಸೈಡ್ ತಳ್ಳಿಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಏನು ಮಾಡಿದ್ವಿ ಅಂತಂದರೆ, ಈ ಸ್ವಿಚ್ಚನ್ನ ನಾವು ಮೇಲೆ ಹಾಕಿಸ್ಲಿಲ್ಲ. ನಮ್ಮ ರೂಮಲ್ಲಿ ಸ್ವಿಚ್ ಬೋರ್ಡ್‌ನ ಮೇಲೆ ತೆಗ್ಸಿ ಹಾಕಿಸ್ಬಿಟ್ವಿ. ಸೊ ಈ ರೂಮಲ್ಲಿ ತೆಗ್ಸಿ ಹಾಕ್ಸೋದು ಮರ್ತೋಗ್ಬಿಟ್ವಿ. ಹಾಗಾಗಿ ಆ ಕಡೆ ಸೈಡ್ ಮಂಚ ತಳ್ಳಿದ್ರೆ ಸ್ವಿಚ್ ಹಾಕೋಕ್ಕೆ, ಆಫ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಕಡೆ ತಳ್ಳಿದ್ದೀನಿ ನೋಡೋಣ ಅಂತ. ನನ್ನ ಮಗಳ ಕೈ ಚಿಕ್ಕದಿದೆ ಅಲ್ವಾ, ಆಫ್ ಆನ್ ಮಾಡ್ಕೊತಾಳೆ ಅಂತ ಸ್ವಲ್ಪನೇ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಇದು ಕಾಟ್ ಬಂದುಬಿಟ್ಟು ಹೈಡ್ರಾಲಿಕ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಏನಾದರೂ ಐಟಮ್ಮು ಅಥವಾ ಈ ಥರ ಹಾಸಿಗೆ, ಬೆಡ್ಡು ಏನಾದರೂ ಇದ್ದರೂ ಕೂಡ ನಾವು ಇದರೊಳಗಡೆ ಆರಾಮಾಗಿ ಇಡ್ಬೋದು. ಸೂಟ್‌ಕೇಸು ಅಥವಾ ಏನಾದರೂ ನಿಮಗೆ ಬೇಡವಾಗಿರೋ ಐಟಮ್ ಇದ್ರೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸ್ಪೇಸನ್ನು ಅನ್ನೋದಕ್ಕೋಸ್ಕರ ನಾವು ಈ ಥರದ್ದನ್ನು ಬುಕ್ ಮಾಡಿದ್ವಿ. ಸೊ ಮುಂಚೆಯಿಂದನೂ ಈ ಥರದ್ದೇ ತೊಗೋಬೇಕು ಅಂತ ಇತ್ತು. ಸ್ವಲ್ಪ ನನ್ನ ಮಗಳು ಆ ಕಡೆ ರೂಮಲ್ಲಿ ಸಪ್ರೇಟಾಗಿ ಮಲ್ಕೊತೀನಿ ಅಂತ ಯಾವಾಗ ಹೇಳ್ತಾಳೆ ಆವಾಗೇ ನಾವು ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅವಳು ನಮ್ಮ ಜೊತೆಗೆ ಮಲ್ಕೊತಿದ್ಲು. ಅವಳು ಇವಾಗ ಸ್ವಲ್ಪ ದೊಡ್ಡೋಳಾದ್ಲಲ್ವಾ, ನಂಗೆ ಸಪ್ರೇಟ್ ರೂಮ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅವಳು ಓದ್ಕೊಳ್ಳೋದಕ್ಕೆ ಅವಳು ಮಲ್ಕೊತೀನಿ ಸಪ್ರೇಟಾಗಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ತರಿಸ್ದೆ. ಸೊ ನಾನು ಕೂಡ ಇಲ್ಲಿ ನನ್ನ ಸೂಟ್‌ಕೇಸ್ ಎಲ್ಲ ತುಂಬ ದೊಡ್ಡದಿತ್ತು. ಸೊ ಕಬೋರ್ಡಲ್ಲಿ ಆಲ್ಮೋಸ್ಟ್ ಇದೆಲ್ಲ ಹಿಡಿದ್ಬಿಟ್ಟಿತ್ತು. ನಾವು ಬಟ್ಟೆಗಳನ್ನೇ ಇಟ್ಟಿರಲಿಲ್ಲ. ಒಂದು ಕಬೋರ್ಡ್ ಫುಲ್ಲು ನಮ್ಗೆ ಬೇಡವಾಗಿರೋ ಐಟಮ್‌ನೇ ಇಟ್ಟಿದ್ವಿ. ಸೊ ಈಗೆಲ್ಲ ಫುಲ್ಲು ಖಾಲಿಯಾಗಿದೆ. ಮೇಲ್ಗಡೆ ಕೆಳಗಡೆ ಎಲ್ಲನೂ ಕೂಡ ಸ್ಪೇಸ್ ಖಾಲಿ ಆಗಿಬಿಟ್ಟಿದೆ. ಇದು ನನ್ನ ಮಗನ ಕಬೋರ್ಡು. ಅವ್ನ್ದು ಅಷ್ಟೊಂದು ಬಟ್ಟೆ ಇಲ್ಲ ಹೇಳ್ಬೇಕಂದ್ರೆ. ಒಂದು ಸೈಡ್ ಫುಲ್ ನಮಗೆ ಹಾಸಿಗೆ, ದಿಂಬು, ಬೆಡ್ಡು ಅಥವಾ ಚಾಪೆ ಏನಿರುತ್ತೋ ಅದೆಲ್ಲ ಫಿಲ್ ಆಗಿಬಿಟ್ಟಿತ್ತು. ಇವಾಗ ಸ್ಪೇಸ್ ಫುಲ್ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಸಂಜೆ ಆಯಿತು. ನನ್ನ ಮಗ ಆ ಕಡೆ ರೂಮಲ್ಲಿ ಮಲ್ಕೊಂಡಿದ್ದ. ಹಾಗಾಗಿ ನಾನು ಈ ಕಡೆ ರೂಮಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಅಷ್ಟರಲ್ಲಿ ಹಾಲು ಬೇಕು ಅಂತ ಬಂದ. ಹಾಗಾಗಿ ಅವನಿಗೆ ಹಾಲು ಕೊಡ್ತಾ ಇದ್ದೀನಿ. ಸೊ ಅದು ಬೆಡ್ ಕಲರ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇಂಟೀರಿಯರಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅವರೇನು ಹೇಳಿದ್ರು, ಬೇಡ ನಮ್ಮ ಹತ್ರ ಮಾಡಿಸ್ಬೇಡಿ, ತುಂಬಾ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಬಜೆಟಲ್ಲಿ ಅಂತ ಇದ್ದಾಗ ಅವರು ಕೂಡ ಹೇಳ್ತಾರಲ್ವ, ಸೊ ನಮ್ಮ ಬಜೆಟಿಗೆ ತಕ್ಕಂಗೆ ಅವರು ಕೂಡ ಇಂಟೀರಿಯರ್ ಮಾಡಿಕೊಡ್ತಾರೆ. ಸೊ ನೀವು ಬಜೆಟ್ ಗಿಜೆಟ್ ಏನೂ ಹೇಳಿಲ್ಲ, ಓಕೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತಂದು ಎಷ್ಟಾದರೂ ಪರವಾಗಿಲ್ಲ ನಾವು ಕೊಡ್ತೀವಿ ಅನ್ನೋದಾದರೆ ಸೊ ಅವ್ರು ಮಾಡ್ತಾರೆ. ನಮ್ಮ ಬಜೆಟ್ ಇಷ್ಟೇ ಇದೆ ಅಂತಂದು ಹೇಳಿದಾಗ ಅವ್ರೇನು ಹೇಳ್ತಾರೆ, ಸೊ ನೀವು ನಮ್ಮ ಹತ್ರ ಮಾಡಿಸ್ಕೊಂಡ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಆಲ್ಮೋಸ್ಟ್ 1,50,000 ಒಂದು ಹೈಡ್ರಾಲಿಕ್ ಬೆಡ್ ಹೇಳಿದ್ರು ನಮಗೆ. ವಿತೌಟ್ ಮ್ಯಾಟ್ರೆಸ್ಸು, ಬರೀ ಬೆಡ್ಡೇ ನಮ್ಗೆ ಅಷ್ಟು ಹೇಳಿದ್ರು. ಸೊ ಹಾಗಾಗಿ ನಾವು ಬೇಡ ಅಂತಂದು ಸ್ಕಿಪ್ ಮಾಡಿದ್ವಿ. ಸೊ ಮುಂದೆ ಯಾವಾಗಾದರೂ ನೋಡೋಣ, ಯಾಕಂದರೆ ಮಕ್ಕಳು ಕೂಡ ಈಗಲೇ ಏನು ಮಲ್ಕೊಳಲ್ಲ. ಅವ್ರು ಯಾವಾಗ ಸಪ್ರೇಟ್ ರೂಮ್ ಬೇಕು ಅಂತ ಕೇಳ್ತಾರೆ ಅವಾಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅವಳು 2 ಇಯರ್ಸ್ ಆದಮೇಲೆ ಇವಾಗ ನಾನು ಸಪ್ರೇಟಾಗಿರ್ತೀನಿ ಅಂತಂದು ಹೇಳ್ತಾ ಇದ್ದಾಳೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಸಪ್ರೇಟ್ ರೂಮಲ್ಲಿ ಇರ್ತಾರಲ್ವಾ, ಹಾಗಾಗಿ ಅದೆಲ್ಲ ನೋಡಿಬಿಟ್ಟು ಅವಳು ಕೂಡ ನಾನು ಸಪ್ರೇಟಾಗಿರ್ತೀನಿ ಅಂತ ಹೇಳಿ. ಬಟ್ ನನ್ನ ಮಗ ಮಾತ್ರ ನಮ್ಮನ್ನು ಬಿಟ್ಟಿರಲ್ಲ. ಅವ್ನು ನಮ್ಮ ಜೊತೆಗೆ ಮಲ್ಕೋಬೇಕು. ಅವಳು ಮಾತ್ರ ಈ ರೂಮಲ್ಲಿ ಮಲ್ಕೊತಾ ಇದ್ದಾಳೆ ಇವಾಗ. ಸೊ ಈಗ ಹಸ್ಬೆಂಡ್ ಬರ್ಡೇ ಹಾಗೆ ನನ್ನ ತಮ್ಮನ ಬರ್ಡೇ ಇತ್ತಲ್ವಾ, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗನೂ ಕೂಡ ರೆಡಿಯಾಗಿದ್ದಾನೆ, ನೋಡ್ತಾ ಇರ್ಬೋದು. ಅವನಿಗೆ ಈ ಥರ ಹಾಫ್ ಟೀ ಶರ್ಟ್ ಮೇಲೆ ಈ ಥರ ಒಂದು ಶರ್ಟ್ ಹಾಕಬೇಕು. ತುಂಬಾ ಇಷ್ಟ ಅವನಿಗೆ ಈ ಥರ ಡ್ರೆಸ್ಸಸ್ ಅಂದರೆ. 2 ಡ್ರೆಸ್ ಹಾಕ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾನೆ ಇವಾಗಂತೂ. ಹಾಗೆ ಅವ್ರ ಪಪ್ಪ ಬರ್ತಾ ಸ್ವೀಟ್ ತೊಗೊಂಬಂದಿದ್ರು, ಅದನ್ನು ತಿಂದರು ಮಕ್ಕಳು. ಇವಾಗ ಅಮ್ಮ ಮನೆಗೆ ಕೇಕ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡು ಕೇಕ್‌ನ ತೊಗೊಂಡೋಗೋಣ ಅಂತ ಅಮ್ಮಾಸಿಗೆ ಬಂದಿದ್ದೀವಿ. ಇಲ್ಲಂತೂ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಒಂದು 9 ಟು 10 ಇಯರ್ಸ್ ಆಯಿತು ನಾವು ಇಲ್ಲೇ ಕೇಕ್ ತೊಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಕೇಕು. ಹಾಗೆ ಕೇಕನ್ನು ತೊಗೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರೇ ಕೇಕ್ ತರ್ತೀವಿ ಅಂತ ಹೇಳಿದ್ರು. ಬೇಡ ನಾವೇ ಬರ್ತೀವಿ ಅಂತ ಹೇಳಿಬಿಟ್ಟು ನಾವೇ ಕೇಕ್ ತೊಗೊಂಡು ಹೋದ್ವಿ. ಸೊ
ಸೊ ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ಬಂದಿದ್ದ ಆಫೀಸಿಂದ. ಸೊ ಇಬ್ಬರು ಕೂಡ ಸೇಮ್ ಟೈಮಿಂಗಿಗೆ ಬಂದಿದ್ದರು. ಸೊ ವೀಕ್ ಡೇಸ್ ಆಗಿಬಿಟ್ರೆ ಈ ಥರ ಬರ್ಡೇ ಫಂಕ್ಷನ್ಸ್ ಏನಾದರೂ ಬಂದುಬಿಟ್ರೆ ಆಫೀಸ್ಗೆ ಹೋಗೋರು ಮನೆಗೆ ಬರೋವರೆಗೂ ಕಾಯಬೇಕಲ್ವಾ, ಹಾಗೆ ಸೇಮ್ ಇಬ್ಬರು ಕೂಡ ಆಫೀಸ್ಗೆ ಹೋಗೋರು. ಸೊ ಇಬ್ಬರದು ಆಫೀಸ್ ಟೈಮಿಂಗ್ಸ್ ಬಂದುಬಿಟ್ಟು 7:00 ತನಕ ಇರುತ್ತೆ ಈವ್ನಿಂಗು. ಹಾಗಾಗಿ 7:30 ಅಷ್ಟೊತ್ತಿಗೆ ಇಬ್ಬರು ಕೂಡ ಮನೆಗೆ ಬಂದಿದ್ದರು. ಸೊ ನನ್ನ ಮಗಳ ಕೈಯಲ್ಲೇ ಸೆಲೆಬ್ರೇಷನ್ ಮಾಡಿಸೋದು. ಇಬ್ಬರು ಚಿಕ್ಕವರು ಇದ್ದಾರಲ್ವ, ಸೊ ಅವ್ರಿಗೋಸ್ಕರನೇ ಕೇಕ್ ತರಿಸೋದಲ್ವ ಪ್ರತಿ ಸಲನೂ. ಸೊ ನೆಕ್ಸ್ಟ್ ಇಯರಿಂದ ಕೇಕ್ ಬೇಡ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಸೊ ಮಕ್ಕಳು ಒಂದೊಂದು ಸ್ವಲ್ಪ ದೊಡ್ಡವರಾಗಲಿ ಅಲ್ಲಿ ತನಕ ತರೋಣ, ಅವರು ಇಷ್ಟಪಡ್ತಾರೆ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು ಎಲ್ಲನೂ ಕೂಡ ಅಂತ. ಸೊ ಸಿಂಪಲ್ಲಾಗೇ ಸೆಲೆಬ್ರೇಷನ್ ಮಾಡಿದ್ವಿ ಅಷ್ಟೇ. ಏನು ಕೇಕ್ ತಂದು ಮಕ್ಕಳು ತಿನ್ನಿಸೋ ಬದಲು ಕಟ್ಟಿಂಗ್ ಮಾಡಿಸಿದ್ವಿ ಅಷ್ಟೇ. ಹಾಗೆ ನನ್ನ ತಮ್ಮ ಹೊರಗಡೆ ಹೋಗೋಣ ಬರ್ರಿ ಅಂತಂದು ಹೇಳ್ದ. ಸೊ ಅವನು ಪಾರ್ಟಿ ಕೊಟ್ಟಿದ್ದಂತೆ ಆಫೀಸಲ್ಲೆಲ್ಲ. ಸೊ ನಿಮಗೂ ಕರ್ಕೊಂಡೋಗ್ತೀನಿ ಬನ್ನಿ ಅಂತ ಹೇಳ್ದ. ನನ್ನ ಹಸ್ಬೆಂಡ್ ಬೇಡ ಅಂತಂದು ಹೇಳಿದ್ರು. ಯಾಕಂದರೆ ಮೊನ್ನೆನೂ ಹೊರಗಡೆನೇ ತಿಂತಾಯಿದ್ದೀವಿ, ಹಾಗಾಗಿ ಬೇಡ ಅಂತಂದು ಹೇಳ್ತಾ ಇದ್ದೆ ನಾನು ಕೂಡ. ಸೊ ಮನೆಯಲ್ಲಿ ಸಾಂಬಾರೆಲ್ಲ ಮಾಡಿಟ್ಟು ಬಂದಿದ್ದೆ, ಅಂದರೂ ಕೂಡ ಅವನು ಹೋಗೋಣ ಅಂತಂದು ಹೇಳ್ತಾ ಇದ್ದ. ಸರಿ ನನ್ನ ಮಗಳು ಕೂಡ ಹೋಗೋಣ ಅಂತಂದು ಫೋರ್ಸ್ ಮಾಡ್ತಾ ಇದ್ಲು. ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಸಿಂಪಲ್ಲಾಗಿ ಪಾರ್ಟಿಯನ್ನು ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.